ವೀರು, ಇವಾಗ ಒಂದು ಫನ್ ಗೇಮ್ ಸೆಷನ್ ಆಯ್ತಾ ಇದು? ನಮ್ಮನ್ನ ಬಲಿ ಮಾಡೋ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಫನ್ ಗೇಮ್ ಸೆಷನ್ ಇದು. ನಾನು ನಿನಗೆ ಏನೋ ಒಂದು ಮಾಡೋದಕ್ಕೆ ಹೇಳ್ತೀನಿ, ನೀನು ಅದು ಮಾಡಬೇಕು. ಓಕೆ, ನಾನು ಹೇಳ್ದಂಗೆ ನೀನು ಕೇಳಬೇಕು. ಓಕೆ ಆಯ್ತು. ಅಲ್ಲ, ಯಾವಾಗಲೂ ಕೇಳ್ತೀನಲ್ವ ನೀ ಹೇಳ್ದಂಗೆ. ಇವತ್ತಿನ ಸ್ಪೆಷಲ್. ಸಿ, ಐ ವಿಲ್ ಶೋ ಯು ಸಮಥಿಂಗ್, ಯು ಹ್ಯಾವ್ ಟು ಡೂ ಲೈಕ್ ದಟ್. ಓಕೆ, ಸಾರಿ. ಇದನ್ನೆಲ್ಲ ಸಣ್ಣ ಹುಡುಗದಾಗ ಮಾಡಿದೀನಿ. ಅದು ಒಂದ್ಸಲಿ ಇದಾಗುತ್ತೆ ತಡಿ, ಕನ್ಫ್ಯೂಷನ್. ಬರೀ 3 ಚಾನ್ಸಸ್ ಇರುತ್ತೆ. 3 ಚಾನ್ಸಸ್ ಅಲ್ಲಿ ಮಾಡಬೇಕು. ಅಲ್ಲ ತಡಿ, ಅದು ಒಂದ್ಸಲಿ ಇದನ್ನ ನೋಡೋದ್ ಬೇಡವಾ ನಾವು? ಅದು ಹೆಂಗ ಇದೆ ತಡಿ. ಇಲ್ಲ ತಡಿ, ಒಂದ್ ಚಾನ್ಸ್ ಇಲ್ಲ. ಅದೇ ಹಂಗೆ ಹೆಂಗ್ ಕೊಟ್ಬಿಡೋದು? 1 ಚಾನ್ಸ್ ಓವರ್, ಸೆಕೆಂಡ್ ಚಾನ್ಸ್. ನಾನ್ ಮಾಡ್ತಿದ್ನಪ್ಪ, ಕೈ ಹಿಡ್ಕೊಳ್ಳೋದು ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಯು ಕ್ಯಾನ್ ಟೇಕ್ ಲಾಂಗ್ ಟೈಮ್ ಅಲ್ವಾ? 1 ಚಾನ್ಸ್ ಆಗಿದೆ. ತಡೀರಿ, ಇದ್ಯಾದ್ರಿ ಮರ್ತೋಗ್ಬಿಡ್ತಮ್ಮ. ನಂಗೆ ವಿನ್ ಆಗೋದಂದ್ರೆ ತುಂಬಾ ಇಷ್ಟ. ಸೆಕೆಂಡ್ ಚಾನ್ಸ್ ಏನಿಲ್ಲ, ನಾನು ಮಾಡೇ ಇಲ್ಲ, ಅದಕ್ಕೆ ಕೈಯೇ ಬರ್ತಾ ಇಲ್ವಲ್ಲ ಇಲ್ಲಿ. ಏನಿದು? ಸೆಕೆಂಡ್ ಚಾನ್ಸ್ ಹೋಯ್ತು, ಥರ್ಡ್ ಚಾನ್ಸ್, ಇನ್ನೊಂದೇ ಚಾನ್ಸ್ ಇದೆ. ಇದು ನಾನು 3ನೇ ಕ್ಲಾಸಲ್ಲಿ ಇದ್ದಾಗ ಸೀರಿಯಸ್ಲಿ ಒಂದು 30 ಸಲ ಮಾಡ್ತಿದ್ದೆ. ಆ ಎಕ್ಸ್ಪ್ಲನೇಷನ್ ಎಲ್ಲ ಇವಾಗ ಬೇಡ, ಇವಾಗ ಮಾಡಿ ತೋರಿಸಿ. ಅದು ಕೈ ಹಿಂಗ್ ಇಟ್ಕೊಳ್ಳೋದು ಸೋತ್ರ ಹಿಡ್ಕೊಳ್ಳಿ. ಐ ಶೋ ಯು. ಪಾಪ ಈಸಿ, ಅದು ಈಸಿ. ತೋರಿಸ್ಲು ಬೇಕಂತ ಅವ್ರಿಗೆ. ಇನ್ನೊಂದ್ಸರಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇನ್ನೊಂದ್ಸಲಿ ಮಾಡಿ ತೋರ್ಸು. ಆಯ್ತು, ತೋರ್ಸು ಪಪ್ಪ. ಪಾಪ ಪಾಪಚೆ. ಹೇಳ್ಕೊಡ್ಬೇಕಾ? ಜನಕ್ಕೂ ಗೊತ್ತಾಗ್ಲಿ ಅಂತ ಹೇಳ್ಕೊಡ್ತೀನಿ, ಹೋಗ್ಲಿ ಪಾಪ ಅಂತ ಗೊತ್ತಾಯ್ತು. ಹಿಂಗೆ ಇಟ್ಬಿಟ್ಟು ಈ ಬೆರಳನ್ನ ಉಲ್ಟಾ ಮಾಡ್ಬೇಕು. ಹಿಂಗೆ ಹೆಂಗಾಗತ್ತೆ ಉಲ್ಟಾ ಮಾಡಕ್? ಅದನ್ನ ತೋರಿಸ್ತೀನಿ ತಡಿ. ಗುಡ್ ಬಾಯ್. ಥ್ಯಾಂಕ್ ಯು. ನಾನು ಹೇಳಿಲ್ವಾ? ಬಟ್ ಆದ್ರೂ ಸೋತ್ರಿ ನೀವು. ನಿನ್ ಸಮಾಧಾನಕ್ಕೆ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾರೆ ನೀವು ಗೆದ್ರೋ ಸೋತ್ರೋ ಅಂತ. ಇಲ್ಲ, ಮರ್ತಿದ್ದೆ, ಪರವಾಗಿಲ್ಲ, ಸೋತೀನಿ. ವೀರು, ನಾನೀಗ ನಿನಗೆ ಕೆಲವು ಕ್ವಶನ್ಸ್, ಅಂದ್ರೆ ಒಂದಷ್ಟು ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಆಯ್ತಾ? ಆ ಕ್ವಶನ್ಸ್ ಕೇಳ್ತೀನಿ, ನೀನು ಅದಕ್ಕೆ ಆನ್ಸರ್ ಮಾಡಬೇಕು. ಓಕೆ? ವಾಟ್ ಕ್ಯಾನ್ ಬಿ ಬ್ರೋಕನ್ ಬಟ್ ನೆವರ್ ಹೆಲ್ಡ್? ಯು ಕಾಂಟ್ ಟೇಕ್ ಟೂ ಮಚ್ ಟೈಮ್, ಯು ಹ್ಯಾವ್ ಟು ಆನ್ಸರ್ ಪಟ್. ನಮ್ಮದು ಕನ್ನಡ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನೀವು ಕನ್ನಡ ಪ್ರಶ್ನಾವಳಿಗಳಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕಾಗಿ ವಿನಂತಿ. ಓಕೆ, ಮ್ಯಾಥ್ ಬುಕ್ ಯಾಕೆ ತುಂಬ ಸ್ಯಾಡ್ ಆಗಿತ್ತು? ಲೆಕ್ಕನೇ ಗೊತ್ತಾಗ್ತಿರಲಿಲ್ಲ ಅದಕ್ಕೆ. ರಾಂಗ್. 3 ಚಾನ್ಸಸ್ ಇರುತ್ತೆ, ಬೇಕು ಪಟ್ ಅಂತ ಹೇಳಬೇಕು. ಪಟ್ ಹೇಳಕ್ಕೆ ಬರ್ಬೇಕಲ್ಲಮ್ಮ ತಲೆಗೆ. ಪಟ್ ಅಂತ ಮ್ಯಾಥ್ ಬುಕ್ ಯಾಕೆ ತುಂಬ ಬೇಜಾರಲ್ಲಿತ್ತು? ಗೊತ್ತಿಲ್ವಾ? ಬಿಕಾಸ್ ದೇರ್ ವರ್ ಟೂ ಮೆನಿ ಪ್ರಾಬ್ಲಮ್ಸ್. ಬೇರೆ ತರ ಹೇಳಿದ್ನಪ್ಪ, ಅದಕ್ಕೆ ಲೆಕ್ಕ ಇಲ್ಲ, ನೋ ದಟ್ಸ್ ರಾಂಗ್. ನೆಕ್ಸ್ಟ್ ಕ್ವೆಶ್ಚನ್ ಯಾಕೆ, ಓ ಮೈ ಗುಡ್ನೆಸ್, ಇದು ಸ್ಕೇರ್ ಕ್ರೋ, ದೃಷ್ಟಿ ಬೊಂಬೆ, ಯಾಕೆ ಅವಾರ್ಡ್ ವಿನ್ ಆಯಿತು? ಅದು ನಿಂತಲ್ಲೇ ನಿಂತಿತ್ತು ಅದಕ್ಕೆ. ನೋ, ರಾಂಗ್. ನಿಂತಲ್ಲೇ ನಿಂತ್ರೆ ಯಾರೋ ಅವಾರ್ಡ್ ಕೊಡ್ತಾರೆ? ಹೌ ಸಿಲ್ಲಿ. ಫಸ್ಟ್ ಅವಾರ್ಡ್ ಕೊಟ್ಟಾನೆ ಅವನು ಹೇಳೋದನ್ನು ಫಸ್ಟ್ ಹೇಳಿಲ್ಲ, ಹೇಳ್ತೀನಿ ಅವನು ಹುಡ್ಕೊಂಡು ಹೋಗ್ತೀನಿ ಫಸ್ಟ್. ಈ ತರ ಎಲ್ಲ ಕ್ರಾಸ್ ಇದು ಮಾಡಂಗಿಲ್ಲ. ದಿಸ್ ಇಸ್ ರಾಂಗ್. ಕ್ವೆಶ್ಚನ್ ಇಸ್ ದಟ್ ಯು ಹ್ಯಾವ್ ಟು ಆನ್ಸರ್. ಅದಕ್ಕೆ ಅವನು ಅವಾರ್ಡ್ ಕೊಡ್ತಾನಂತೆ. ಡೋಂಟ್ ನೋ ದಿ ಆನ್ಸರ್? ಇಲ್ಲ. ಬಿಕಾಸ್ ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಇನ್ ಇಟ್ಸ್ ಫೀಲ್ಡ್. ಫೀಲ್ಡಿಂದ ಹೊರಗಿತ್ತಲ್ಲ, ಸೊ ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಇನ್ ಇಟ್ಸ್ ಫೀಲ್ಡ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ವೈ ಡೋಂಟ್ ಸಮ್ ಕಪಲ್ಸ್ ಗೋ ಟು ದ ಜಿಮ್ ಯಾಕೆ ಕೆಲವು ಕಪಲ್ ಜಿಮ್ಗೆ ಯಾಕೆ ಹೋಗಲ್ಲ? ಫ್ರೀಡಮ್ ಇರಲ್ಲ ಅಂತಾನ ಹೆಂಗೆ? ಟಿಕ್ 1, ಟಿಕ್ 2, ಗೊತ್ತಿಲ್ವಾ? ಬಿಕಾಸ್ ಸಮ್ ರಿಲೇಶನ್ಶಿಪ್ಸ್ ಡೋಂಟ್ ವರ್ಕ್ ಔಟ್. ಫ್ರೆಂಡ್ಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. It's nice, no? How good it is. ಯಾವ ಚೆನ್ನಾಗಿಲ್ಲ, ಸುಮ್ಮನಿರಪ್ಪ. What's orange and sounds like a parrot?
ಆರೆಂಜ್ ಇರುತ್ತೆ ಬಟ್ ಇಟ್ ಸೌಂಡ್ಸ್ ಲೈಕ್ ಅ ಪ್ಯಾರೆಟ್. ಡೋಂಟ್ ನೋ ಗೆಸ್ ನೋ. ಓಕೆ, ಐ ವಿಲ್ ಗಿವ್ ಯು ಕ್ಲೂ. ಇಟ್ಸ್ ಅ ವೆಜಿಟೇಬಲ್. ಥಿಂಕ್. ಆರೆಂಜ್. ಪ್ಯಾರೆಟ್ ತರ ಸೌಂಡ್ ಇರುತ್ತೆ ಅದು. ಆರೆಂಜ್ ಇನ್ ಕಲರ್. ನಾನು ಆಲ್ಮೋಸ್ಟ್ ಹೇಳ್ಬಿಟ್ಟೆ ಅನ್ಸುತ್ತೆ, ಅಂದ್ರೂ ಹೇಳಿಲ್ಲ ಅಂತಂದ್ರೆ. ಇವೆಲ್ಲ ಇದು ಕ್ಯಾರೆಟ್. ಆರೆಂಜ್ ಇನ್ ಕಲರ್ ಬಟ್ ಸೌಂಡ್ಸ್ ಲೈಕ್ ಪ್ಯಾರೆಟ್. ಇವೆಲ್ಲ ಇಂಗ್ಲಿಷ್ ಮೀಡಿಯಂ ಕ್ವಶನ್ಸ್. ಓಕೆ, ಕನ್ನಡದ್ದು ನೋಡಿದ್ದೆಪ್ಪ. ಕನ್ನಡದ್ದು ಏನು ನೋಡಿದ್ದೆ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಾವಣಗೆರೆ ಲೆಕ್ಕ ಇವರು. ಓಕೆ, ಯಾವುದೋ ಒಂದು ಕ್ವಶನ್ ಆಯ್ತಾ. ಅಣ್ಣ ತಂಗಿ ಇಬ್ರು ಸ್ಕೂಲ್ಗೆ ಹೋಗ್ತಿರ್ತಾರೆ, ಬೀಳಿಸ್ಕೋತಾರೆ, ಒಂದು ವಸ್ತು ಬೀಳಿಸ್ಕೋತಾರೆ, ಅದು ಅವ್ರಿಬ್ರು ಹೆಸರು. ಗೊತ್ತಿಲ್ವಾ? ಇದು ಆಕ್ಚುಲಿ ನನಗೆ ಗೊತ್ತು ಆನ್ಸರು. ನನಗೆ ಇವನ್ ಕೇಳಿದ್ದ, ಶಿವ ಕೇಳಿದ್ದ, ಬಟ್ ನನಗೆ ಆನ್ಸರ್ ಗೊತ್ತಾಗ್ತಿಲ್ಲ. ಇವಳಿಗೆ ಗೊತ್ತಿಲ್ಲ ಆನ್ಸರ್. ನನಗೆ ಆನ್ಸರ್ ಗೊತ್ತಾ. ಏನೋ ಒಂದು ವಸ್ತು ಬೀಳಿಸ್ಕೋತಾರೆ, ಅದು ಅಣ್ಣ ತಂಗಿ ಅವರಿಬ್ರದ್ದು ಹೆಸರು. ಅದು ಸ್ಕೂಲ್ಗೆ ಹೋಗ್ತಿರ್ತಾರೆ. ಬಳಪನ, ಚಾಕ್ ಪೀಸ್, ಸಮಥಿಂಗ್ ಇಸ್ ದೇರ್. ಯಾ ಚಾಕ್ ಪೀಸ್, ಸ್ಕೇಲ್, ಪೆನ್ಸಿಲ್, ಏನೋ ಇದೆ, ನನಗೆ ಅದು ಗೊತ್ತಿಲ್ಲ. ಪ್ಲೀಸ್ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾವು ನೆಕ್ಸ್ಟ್ ಒಂದ್ಸಲಿ ಕೇಳ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀವಿ. ಅವನಿಗೂ ಮರ್ತೋಗಿರುತ್ತೆ, ಅವನಿಗೂ ಗೊತ್ತಿರಲಿಲ್ಲ ಫಾರ್ ಶೋರ್. ಫ್ರೆಂಡ್ಸ್, ಭಯಂಕರ ಚಳಿ ಇತ್ತು, ರೆಸ್ಟ್ ಮಾಡ್ತಿದ್ದೆ. ಬೆಚ್ಚಿಗೆ ಸ್ವೆಟ್ರ್ ಹಾಕ್ಕೊಂಡು ಕರ್ಕೊಂಬಂದ್ಬಿಟ್ಟು ಕ್ವಿಜ್ ಮಾಡಿಸ್ತೀನಿ ಅಂತೇಳಿ ಇದು ಯಾವುದ್ಯಾವುದೋ ಪ್ರಶ್ನೆಗಳು ಕೇಳ್ಕೊಂಡು ಅರ್ಥ ಇಲ್ದವು. ಅಣ್ಣ ತಂಗಿ ಇಬ್ರು ಸ್ಕೂಲ್ಗೆ ಹೋಗ್ತಿರ್ತಾರೆ, ಏನೋ ಬೀಳಿಸ್ತಾರೆ, ಅದು ಏನಂತ ಗೊತ್ತಿಲ್ವಲ್ಲ, ಅದು ಗೆಸ್ ಮಾಡಿ. ಇವರು ಆನ್ಸರೇ ಕೊಟ್ಟಿಲ್ಲ, ಬರೀ ಕ್ವಶನ್ ಕೊಟ್ಟಿದ್ದಾರೆ. ಸೂಪರ್ ಡೂಪರ್ ಬುದ್ಧಿವಂತ ಪ್ರಶ್ನೆ ಅಂತೆ. ಇವ್ರು ಗೂಗಲಲ್ಲಿ ಹುಡುಕ್ಬಿಟ್ಟು ಕೇಳ್ತಾರೆ ನನ್ನ ಬಕ್ರ ಮಾಡಕ್ಕೆ. ನನಗೆಲ್ಲ ಕೇಳ್ಬಿಟ್ಟಿದ್ದೀನಿ, ನಿಮಗೆ ಎಲ್ಲ ಕ್ವಶನ್ಸು ಕೇಳ್ಬಿಟ್ಟಿದ್ದೀನಿ, ನಿಮಗೆಲ್ಲ ಗೊತ್ತು. ನಂಗೆ ನೆನಪಿರಲ್ವಲ್ಲ ಯಾವುದು. ಹೌದಾ? ಹಂಗಂದ್ರೆ ಒಂದು ಕೇಳಲಾ? ನಿಮಗೆ ಗೊತ್ತು ಇದು? ಗೊತ್ತಿದ್ದು ನೋಡೋಣ ತಡಿ, ಎಷ್ಟರ ಮಟ್ಟಿಗೆ ನೆನಪಿನ ಶಕ್ತಿ ಇತ್ತು ನನಗೆ. ಓಕೆ, ಒಂದು ಟ್ರಕ್ ಹೋಗ್ತಾ ಇರುತ್ತೆ, ಅದರಲ್ಲಿ ಒಂದು ಲೋಡ್ ಇರುತ್ತೆ ಆಯಿತಾ. ಒಬ್ಬ ಬಂದು ಕೇಳ್ತಾನೆ, ನೀವು ಎಲ್ಲಿಗೆ ಹೋಗ್ತಿದ್ದೀರಾ, ನಾನು ಬರ್ಬೋದಾ ನಿಮ್ಮ ಜೊತೆಗೆ ಅಂತ. ಇನ್ನೊಬ್ಬ ಬಂದು ಹೇಳ್ತಾನೆ, ಲಾರಿಲಿ ಏನು ಲೋಡ್ ಇದೆ ಅಂತ. ಎರಡಕ್ಕೂ ಒಂದೇ ಆನ್ಸರ್ ಏನು? ಇದು ಗೊತ್ತು. ಮತ್ತು ಇಷ್ಟು ಸುಮ್ಮನೆ ನನ್ನ ಕ್ವಶನ್ ಕೇಳಿ ಟೈಮ್ ವೇಸ್ಟ್ ಅಲ್ವಾ? ಅದ್ರದ್ದು ಇನ್ನು ಹೇಳ್ತಿದ್ದ, ಲಾರಿ ಬರುತ್ತೆ, ಡ್ರೈವರ್ ಬರ್ತಾನೆ. ಓಕೆ. ಒಂದು ಸೇತುವೆ, ಅದರಲ್ಲಿ ಬರೀ ಅಟ್ ಅ ಟೈಮ್ ಒಂದೇ ವೆಹಿಕಲ್ ಹೋಗ. ಅದು ಗೊತ್ತು. ಏನು ಹೇಳಿ? ಅವನ ಪಾಟಿಗೆ ಅವನು ಹೋಗ್ತಾನೆ, ಲಾರಿ ಹೋಗ್ತಾನೆ. ಡ್ರೈವರ್ ಅದೇ. ಓಕೆ, ಎಲ್ಲ ಕೇಳಿದ್ದೀನಿ, ಅದಕ್ಕೆ ನನಗೆ ಗೊತ್ತಿರೋ ಕ್ವಶನ್ಸ್ ಎಲ್ಲ ನಾನು ನಿಮ್ಗೆ ಕೇಳ್ಬಿಟ್ಟಿದ್ದೀನಿ. ನೀವು ಆನ್ಸರ್ ಆನ್ಸರ್ ಹೇಳಿಲ್ಲ ಪಾಪ ಯಾವುದಕ್ಕೂ ಅವರು, ನಾನೇ ಆನ್ಸರ್ ಹೇಳ್ಕೊಟ್ಟಿದ್ದೀನಿ. ಸೊ ಆನ್ಸರ್ ಗೊತ್ತಲ್ವಾ? ಡ್ರೈವರ್ ನಾನೇ ಹೇಳಿದ್ ಫಸ್ಟ್. ಇದು ಅದೇ ಹುಲಿ ಮತ್ತೆ ಇದು ಹುಲಿ, ಹುಲ್ಲು ಮತ್ತೆ ಕುರಿನ ಒಬ್ಬ ಕರ್ಕೊಂಡಿರ್ತಾನೆ, ಅದನ್ನ ದಡಕ್ ಸೇರಿಸ್ಬೇಕು, ಅದು ಆನ್ಸರ್ ಹೇಳಿಲ್ಲ ನೀವು. ಮತ್ತೆ ಇನ್ನೊಂದು ಪೂಜೆ ಹೂಗಳನ್ನ ಇಡೋದು, ಅದು ಆನ್ಸರ್ ಹೇಳಿಲ್ಲ. ಅದೇನು ಹುಲಿ ಮರ್ತೋಗಿತ್ತು ಫಸ್ಟ್. ಹೌದಾ? ಇಲ್ಲ, ಹುಲಿ, ಹುಲ್ಲು ಮತ್ತೆ ಇದು ಕುರಿ, ಅದಷ್ಟು ಅವನು ಕರ್ಕೊಂಡೋಗಿ ಆ ಕಡೆ ದಡಕ್ಕೆ ಬಿಡಬೇಕು, ಒನ್ ಅಟ್ ಅ ಟೈಮ್. ಅಂದ್ರೆ ಒಬ್ರನ್ನ ಮಾತ್ರ ಕರ್ಕೊಂಡು ಹೋಗಕ್ಕಾಗುತ್ತೆ ಅವನು. ಇವಾಗ ಫಸ್ಟ್ ಯಾರನ್ನ ಕರ್ಕೊಂಡು, ಸೆಕೆಂಡ್ ಯಾರನ್ನ ಕರ್ಕೊಂಡು, ಥರ್ಡ್ ಯಾರನ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ. ಈ ಹುಲಿನ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಇಲ್ಲಿ ಹುಲ್ಲು ಮತ್ತೆ ಕುರಿನ ಬಿಟ್ರೆ ಹುಲ್ಲನ್ನ ತಿಂದ್ಬಿಡುತ್ತೆ ಕುರಿ. ಸೊ ಹೆಂಗ್ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ನೋಡೋಣ. ಹುಲಿ ಮತ್ತೆ ಹುಲ್ಲನ್ನ ತಗೊಂಡೋಗ್ತಾನೆ ಫಸ್ಟ್, ಆಯ್ತಾ? ಅಲ್ಲಿ ಒಂದನ್ನೇ ತಗೊಂಡು ಹೋಗ್ಬೇಕು ಅಟ್ ಅ ಟೈಮ್. ಹುಲಿನ ಕರ್ಕೊಂಡು ಹೋಗ್ತಾನೆ, ಹುಲ್ಲು ತಿಂದ್ಬಿಡುತ್ತೆ ಕುರಿ. ಫಸ್ಟ್ ಕುರಿ ತಗೊಂಡೋಗ್ತಾನೆ, ಕುರಿನಲ್ಲಿ ಬಿಡ್ತಾನೆ, ವಾಪಸ್ ಬರ್ತಾನೆ. ಹುಲ್ ತಗೊಂಡೋಗ್ತಾನೆ, ಆ ಕಡೆ ಕುರಿ ಹತ್ತಿಸ್ಕೋತಾನೆ, ಹುಲ್ಲಲ್ಲಿ ಬಿಡ್ತಾನೆ. ಅದೇ ನಾನೇ ಹೇಳ್ಕೊಟ್ಟಿರೋದು ಕಳ್ಳ. ಈ ವಿಡಿಯೋದಲ್ಲಿ ವಾಂಟ್ ಟು ಲುಕ್ ಲೈಕ್ ಕ್ಲೆವರ್ ಪರ್ಸನ್ ಅಲ್ಲ? ದಟ್ಸ್ ರೈಟ್. ಇಲ್ಲ ನಂಗೆ ನೆನಪಿರ್ಲಿಲ್ಲ, ಬಟ್ ಇವಾಗ ಸುಮ್ಮನೆ ಹಂಗೆ ಚೂರು ರಿಮೈಂಡ್ ಮಾಡ್ಕೊಂಡೆ. ಓಕೆ, ಲೆಟ್ಸ್ ಡ್ರಿಂಕ್ ಗ್ರೀನ್ ಟೀ. ಎಸ್ ಪ್ಲೀಸ್. ಈ ಪ್ರಶ್ನಾವಳಿ ಪಂದ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗಿದೆ. ಸೊ ತೇಜಸ್ವಿನವ್ರು ಗೆದ್ದಿದ್ದಾರೆ, ವಿರಾಟ್ ಅವರು ಭರ್ಜರಿಯಾಗಿ ಗೆದ್ದಿದ್ದಾರೆ. ಇವತ್ತು ನಾವು ಅಂದರೆ ಏನು ಮಾಡಿಲ್ಲ ಆ್ಯಕ್ಚುಲಿ, ಇವತ್ತು ಏನು ಅಷ್ಟು ಫನ್ ಮಾಡಿಲ್ಲ.
ಬಿಕಾಸ್ ಸಿನ್ಸ್ ಟುಡೇ ಇಸ್ ದ ಫಸ್ಟ್ ಡೇ ನಾವಿಬ್ರು ಆ್ಯಕ್ಚುಲಿ ಟಯರ್ಡ್ ಆಗಿಬಿಟ್ಟಿದ್ವಿ. ಪಾಪ ವಿರಾಟ್ ಸ್ವಲ್ಪ ಜಾಸ್ತಿನೇ ಟಯರ್ಡ್ ಆಗಿದ್ರು ಡ್ಯೂ ಟು ಟ್ರಾವೆಲ್. ಅಲ್ಲಿಂದ ಮತ್ತೆ ದಾವಣಗೆರೆಯಿಂದ ಆಕ್ಚುಲಿ ಟ್ರಾವೆಲ್ ಮಾಡಿ ಬಂದು ಒನ್ ಡೇ ಇತ್ತು ಅಷ್ಟೇ, ಮತ್ತೆ ಪ್ರಿಪ್ರೇಷನ್ ಮಾಡ್ಕೊಂಡು ಬರೋದು ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ಅವ್ರಿಗೆ ಸುಸ್ತಾಗಿ ನಾಳೆಯಿಂದ ಕರೆಕ್ಟಾಗಿ ಪ್ಲಾನ್ ಮಾಡಿದ್ದೀವಿ. ನಾಳೆ ನಾವೊಂದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ. ಮಾರ್ನಿಂಗ್ ಫೋಟೋ ಶೂಟ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸ್ವಲ್ಪ ನಾನು ವಿರಾಟ್ ರೀಲ್ಸ್ ಮಾಡಿ ತುಂಬ ದಿನ ಆಗೋಯ್ತು. ಸೊ ನಾಳೆ ನಾವಿಬ್ಬರು ರೀಲ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆಫ್ಟರ್ ದ್ಯಾಟ್ ಮೇ ಬಿ ನಾವು ಬೇರೆ ಏನಾದರೂ ಸೆಷನ್ ಪ್ಲ್ಯಾನ್ ಮಾಡ್ತೀವಿ. ನಾನು ಆ್ಯಕ್ಚುಲಿ ಮೈ ವಾಚ್ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಹೇಳಿದ್ದೆ ನಾನು ವಾಚ್ ಕಲೆಕ್ಷನ್ಸ್ ಒಂದು ವೀಡಿಯೋ ಮಾಡ್ತೀನಿ ಅಂತ. ಸೊ ಆ ವಿಡಿಯೋನು ನಾಳೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಪಾಸಿಬಲ್ ಐ ವಿಲ್ ಡೂ ದ್ಯಾಟ್. ಫ್ರೆಂಡ್ಸ್ ಬಾಯ್ ಫಾರ್ ಟುಡೇ.